ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಹೀರೋಸ್ ಬಂದ್ರು, ತುಂಬಾ ಜನ ಹೀರೋಸ್ ಹೋದ್ರು. ಆದ್ರೆ ಇದೆಲ್ಲದರ ಮಧ್ಯೆ ಒಂದು ಹೀರೋ ಹೀಗೂ ಇದ್ರು. ಅವರ ಬಗ್ಗೆ ಜನ ಎಷ್ಟು ಒಳ್ಳೆ ಮಾತಾಡ್ತಾರೋ ಅಷ್ಟೇ ಕೆಟ್ಟದಾಗೂ ಮಾತಾಡ್ತಾ ಇದ್ರು. ಒಂದು ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟಂತಹ ನಟ ಇವತ್ತು ಬರೀ ಒಂದು ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಯಾಕೆ ಕೂತ್ಕೊಂಡಿದ್ದಾರೆ? ಇದು ಹೇಗಾಯ್ತು? ಅವರ ಡೌನ್ಫಾಲ್ಗೆ ರೀಸನ್ ಎಂತ? ಕಮ್ ಬ್ಯಾಕ್ ಮಾಡುವಂತಹ ಚಾನ್ಸಸ್ ಉಂಟಾ? ಇದೆಲ್ಲಾನು ನಾನು ನಿಮಗೆ ಇವತ್ತು ಹೇಳ್ತೀನಿ. ನನ್ನ ಹೆಸರು ಬೆಂಗಳೂರು ಭಾಷಾ. ಚಾ ಅಲ್ಲ ಮಾರಾಯ, ಇವ್ ನನ್ನ ಕೆಲ್ಸಕ್ಕೆ ಯಾರೋ ಇಟ್ಕೊಂಡಿರೋದು ಬಾದ್ಶಾ. ನಾನು ನಿಮ್ಮ ಬೆಂಗಳೂರು ಭಾಷಾ ಆ್ಯಂಡ್ ಇವತ್ತು ಇದೇ ವಿಶೇಷ, ದ ಡೌನ್ಫಾಲ್ ಆಫ್ ನವರಸ ನಾಯಕ ಜಗ್ಗೇಶ್ ಅವರು. ಕನ್ನಡ ಇಂಡಸ್ಟ್ರಿ ಕಂಡಂತಹ ಒಂದು ಅಪರೂಪದ ನಟ. ಕಾಮಿಡಿ ಟೈಮಿಂಗ್ ಆಗಲಿ, ಎಕ್ಸ್ಪ್ರೆಷನ್ ಕೊಡೋ ರೀತಿ ಆಗಲಿ, ವಾಯ್ಸ್ ಮಾಡ್ಯುಲೇಷನ್ ಆಗಲಿ, ಇದೆಲ್ಲದರಲ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಇವರನ್ನ ಮೀರಿಸೋರು ಹುಡುಕಿದ್ರು ಸಿಗಲ್ಲ. ಇವ್ರ ಸಿನಿಮಾಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಖುಷಿಯಾಗಿ ಕಾಣುವಷ್ಟು ಇವ್ರ ಜೀವನ ಖುಷಿಯಾಗಿ ಇರಲಿಲ್ಲ. ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತಹ ಇವ್ರ ಜೀವನ ನಿಜವಾಗ್ಲೂ ರೋಚಕ. ಆದರೆ ಅದನ್ನೆಲ್ಲ ಮೀರಿ ಇವರು ನವರಸ ನಾಯಕ ಆಗಿದ್ದ ಸ್ಟೋರಿ ಆಗಿರ್ಬೋದು, ಅಥವಾ ಏನು ಇಲ್ಲದೆ ಬಂದು ಇವತ್ತು ಒಂದು ಕಾಮಿಡಿಯಲ್ಲಿ ಅಂದರೆ ಆ ಬ್ಯಾಕ್ಗ್ರೌಂಡಲ್ಲಿ ಪಡ್ಕೊಡೋಂತಹ ಸಕ್ಸಸ್ ಆಗಿರ್ಬೋದು. ಇದೆಲ್ಲ ನಮಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಒಂದು ಕಡೆ ಅವರೇಜ್ ಆಕ್ಟರ್ಸ್ಗಳಾದ ಶಿವಣ್ಣ ಹಾಗೂ ರಮೇಶ್ ಸರ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಮಾಡಿಕೊಂಡು ಅಥವಾ ಆ್ಯಕ್ಷನ್ ಸಿನಿಮಾಗಳು ಮಾಡಿಕೊಂಡು ಮೇಲೆ ಬಲಕ್ಕೆ ಟ್ರೈ ಮಾಡ್ತಾ ಇದ್ರು. ಆದರೆ ಇನ್ನೊಂದು ಕಡೆ ಜಗ್ಗೇಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಾಮಿಡಿ ಜಾನರ್ ಅನ್ನೋ ಒಂದು ದೊಡ್ಡ ಅಲೆನೇ ಸೃಷ್ಟಿ ಮಾಡಿದ್ರು. ಆದರೆ ಸಡನ್ ಆಗಿ ಏನಾಯಿತು, ಯಾವ ರೇಂಜಿಗೆ ಡೌನ್ಫಾಲ್ ಬಂತು ಅಂದರೆ, ಸಿನಿಮಾ ಮಾಡೋದು ಬಿಡಿ, ಅವ್ರನ್ನ ಅಪ್ರೋಚ್ ಮಾಡೋಕ್ಕೂ ತುಂಬ ಜನ ಹಿಂದೆ ಮುಂದೆ ನೋಡ್ತಾರೆ. ಎಲ್ರಿಗೂ ಜಗ್ಗೇಶ್ ಅವರಂದ್ರೆ ಇಷ್ಟ, ಆದರೆ ಯಾರಿಗೂ ಅವ್ರ ಜೊತೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಅವರ ಏಜ್ ಆ್ಯಕ್ಟರ್ಸ್ಗಳಾದ ಶಿವಣ್ಣ ಹಾಗೂ ರಮೇಶ್ ಅವರು ಇವಾಗಲೂ ರೆಲೆವೆಂಟ್ ಆಗಿದ್ದಾರೆ. ಅವ್ರು ಯಾಕೆ, ಅನನ್ನಾಗ್ ಸರ್ ಕೂಡ ಇವಾಗ ರೆಲೆವೆಂಟ್ ಆಗಿದ್ದಾರೆ. ಅದೆಷ್ಟು ಸಿನಿಮಾಗಳಲ್ಲಿ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ. ಆದರೆ ಜಗ್ಗೇಶ್ ಅವರು ಯಾಕೆ ಬರೀ ಡಬಲ್ ಮೀನಿಂಗ್ ಕಾಮಿಡಿ ಇರುವಂತಹ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿ ಆಮೇಲೆ ಸ್ಕ್ರಿಪ್ಟೆಡ್ ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕೂರ್ತಾ ಇದ್ದಾರೆ. ಅವರ ಲಾಸ್ಟ್ ಹಿಟ್ ಫಿಲ್ಮ್ ಯಾವಾಗ ಬಂದಿದ್ಯೋ ಅನ್ನೋದು ನಮಗಿನ್ನೂ ನೆನಪಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಏನಂತ ಕೂತು ಅನಾಲಿಸಿಸ್ ಮಾಡುವಾಗ ನನಗೆ ಒಂದು ಕೆಲವು ಪಾಯಿಂಟ್ಸ್ ಸಿಕ್ತು. ಆ ಪಾಯಿಂಟ್ಸ್ನ ನಿಮ್ಮ ಜೊತೆ ಹಂಚಕ್ಕೆ ಬಂದಿದ್ದೇನೆ. ಮೊದಲನೇ ಪಾಯಿಂಟ್ ಏನಂದರೆ ಮಾತು. ಒಬ್ಬ ಮನುಷ್ಯನಿಗೆ ಮಾತು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಆ ಮಾತನ್ನ ಹೆಂಗೆ ಉಪಯೋಗ ಮಾಡ್ತೀರಾ ಅನ್ನೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಜಗ್ಗೇಶ್ ಅವರು ಇನ್ಫೇಮಸ್ ಹೇಳಿಕೆಗಳಿಗೆ ತುಂಬಾನೇ ಹೆಸರುವಾಸಿ. ಪ್ರಕಾಶ್ ರಾಜ್ ಅವರಿಗೆ ಮಾನಸಿಕ ಅಸ್ವಸ್ಥ ಅಂತ ಅಂದಿದ್ದಾಗಿರ್ಬೋದು. ಪ್ರಕಾಶ್ ರೈ ಅವನು ನನ್ನ ಒಬ್ಬ ಸಹಪಾಠಿ. ಯಶ್ ಅವರು KGF ಮಾಡ್ತಾ ಇರುವಾಗ ಸಪೋರ್ಟ್ ಮಾಡೋದು ಬಿಟ್ಟು ಬೈದಿದ್ದಾಗಿರ್ಬೋದು. ಕನ್ನಡಕ್ಕೆ ಸೀಮಿತವಾಗಿರಿ ಅನ್ನೋ ರೀತಿಲಿ ಮಾತಾಡಿದ್ದಾಗಿರ್ಬೋದು. ಗುರುಪ್ರಸಾದ್ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು, ಇದೆಲ್ಲನೂ ನಮಗೆ ಆ್ಯಸ್ ಅ ಫ್ಯಾನ್ ಅವ್ರ ಮೇಲೆ ಬೇಸರ ತರಿಸ್ಬಿಡುತ್ತೆ. ಯಾಕಂದರೆ ಗುರುಪ್ರಸಾದ್ ಅವರು ಮಠ ಮಾಡ್ತಾ ಇರ್ತಿರ್ಲಿಲ್ಲ ಅಂದಿದ್ರೆ ಜಗ್ಗೇಶ್ ಅವರು ಈ ರೇಂಜಿಗೆ ಕಮ್ ಬ್ಯಾಕ್ ಕೊಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಒಬ್ಬರು ಸತ್ತ ಮೇಲೆ ಅವ್ರ ಬಗ್ಗೆ ಬರೀ ಒಳ್ಳೆಯದೇ ಮಾತಾಡಬೇಕು, ಹೊರತು ಕೆಟ್ಟದಲ್ಲ. ಆ ದಿನ ಜಗ್ಗೇಶ್ ಅವರು ನನ್ನ ರೆಸ್ಪೆಕ್ಟ್ನ ಕಳ್ಕೊಂಡ್ರು. ಬೆಳಿಗ್ಗೆ ರಾಯರ ಫೋಟೋ ಹಾಕಿ ಸಂಜೆ ಹೀಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ನನಗೆ ನಿರ್ಮಾಪಕರ ಬಾಯಿಂದ ಗೊತ್ತಾಗಿತ್ತು 70 ಲಕ್ಷ ರೂಪಾಯಿಗೆ ಆನ್ಲೈನ್ ಗೇಮ್ ಆಡಿತ್ತು. ಎರಡನೇ ಪಾಯಿಂಟ್, ಎಕ್ಸೆಸಿವ್ ಯೂಸ್ ಆಫ್ ಡಬಲ್ ಮೀನಿಂಗ್ ಕಾಮಿಡಿ. ಡಬಲ್ ಮೀನಿಂಗ್ ಕಾಮಿಡಿ ಅನ್ನೋದು ಒಂಥರ ಉಪ್ಪು ಇದ್ದ ಹಾಗೆ. ಒಂದು ಅಡಿಗೆಗೆ ಉಪ್ಪು ಕಮ್ಮಿ ಆದರೂ ತಿನ್ಬೋದು, ಆದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಅದೇ ಥರ ಒಂದು ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಕಾಮಿಡಿ ಕಮ್ಮಿ ಇದ್ದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ನಗ್ಬೋದು. ಬಟ್ ಜಾಸ್ತಿ ಆಗೋದ್ರೆ ಯಾಕಪ್ಪ ಒಂದೇ ಥರ ಇಂಥ ಜೋಕ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇವರ ಪ್ರತಿಯೊಂದು ಸಿನಿಮಾದಲ್ಲೂ ಡಬಲ್ ಮೀನಿಂಗ್ ಕಾಮಿಡಿಗಳು ತುಂಬಿಕೊಂಡಿರ್ತವೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್, ಬಟ್ ನೀವೇ ಒಮ್ಮೆ ಯೋಚನೆ ಮಾಡಿ. ಬರೀ ಡಬಲ್ ಮೀನಿಂಗ್ ಕಾಮಿಡಿ ಮಾಡೋದ್ರಿಂದ ಆ ಸಿನಿಮಾ ನೋಡೋಕ್ಕೆ ಬರೀ ಒಂದು ಸೆಟ್ ಆಫ್ ಆಡಿಯನ್ಸ್ ಅಷ್ಟೇ ಸೀಮಿತವಾಗಿ ಹೋಗ್ತಾರೆ. ಆವಾಗ ನನ್ನ ಸಿನಿಮಾ ಓಡ್ತಾ ಇಲ್ಲ, ಫ್ಲಾಪ್ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋದು ಸರಿಯಲ್ಲ. ನೀವು ಚೆನ್ನಾಗಿರೋ ಸಿನಿಮಾ ಮಾಡಿದರೆ ಥಿಯೇಟ್ರಲ್ಲಿ ಫ್ಲಾಪ್ ಆದರೂ ಕೂಡ ಶಾಕಾಹಾರಿ, ಬ್ಲಿಂಕ್ ಥರ ವರ್ಡ್ ಆಫ್ ಮೌತಲ್ಲಿ OTTಗೆ ಬಂದಾಗ ಹಿಟ್ ಆಗಿಬಿಡುತ್ತೆ. ಮೂರನೇ ಪಾಯಿಂಟು, ಪೊಲಿಟಿಕಲ್ ಅಲಯನ್ಸ್. ನನ್ನ ಪ್ರಕಾರ ಒಬ್ಬ ಸಿನಿಮಾ ನಟ ಪಾಲಿಟಿಕ್ಸ್ಗೆ ಹೋಗ್ತಾರೆ ಅಂದರೆ ಅದು ಬೇಸರದ ಸಂಗತಿ. ಯಾಕಂದರೆ ನೀವು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಥವಾ ಪೊಲಿಟಿಷಿಯನ್ ಆಗಬೇಕು. ಎರಡೂ ಒಟ್ಟಿಗೆ ಮಾಡ್ತೀರಾ ಅಂದರೆ ಆಗಲ್ಲ. ಬಿಕಾಸ್ ನೀವು ಒಂದು ಪಕ್ಷ ಸೇರ್ಕೋತಿದ್ದೀರಾ ಅಂದರೆ ನಿಮ್ಮ ಫ್ಯಾನ್ಸು ಬೇರೆ ಪಕ್ಷದಲ್ಲೂ ಇರ್ತಾರೆ. ಆವಾಗ ಒಪಿನಿಯನ್ ಅನ್ನೋದೇನಿದೆ ಅದು ವೇರಿ ಆಗುತ್ತೆ. ಆವಾಗ ನಿಮ್ಮ ಪ್ರತಿ ಸಿನಿಮಾದಲ್ಲೂ ನೀವೇನು ಹೇಳಿದ್ರು ಅದನ್ನು ಪೊಲಿಟಿಕಲಿ ಕನೆಕ್ಟ್ ಮಾಡೋಕ್ಕೆ ನೋಡ್ತಾರೆ. ಅಲ್ಲಿ ಜನ ನಿಮ್ಮ ಹ್ಯೂಮರ್ ನೋಡಲ್ಲ. ಇವ್ರು ಯಾಕೆ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಸಿನಿಮಾನ ಮೀಡಿಯಮ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಇದು ನನ್ನ ಒಪಿನಿಯನ್ ಅಷ್ಟೇ, ನಿಮಗೂ ಹಾಗೆ ಅನಿಸ್ಬೇಕಂತಿಲ್ಲ. ಇದು ನನಗನ್ಸಿದ್ದು. ಜಗ್ಗೇಶ್ ಅವರ ಈ ಡೌನ್ಫಾಲ್ಗೆ ಬೇರೆ ಏನು ಕಾರಣ ಇರ್ಬೋದಂತ ನೀವೊಮ್ಮೆ ಕಮೆಂಟ್ ಮಾಡಿ ತಿಳಿಸಿ.
ಅವರೇ ನಡ್ಸಂಥ ವಾಸ್ತು ಪ್ರಕಾರ ಸಿನಿಮಾದ ಒಂದು ಸಾಂಗಲ್ಲಿ ಒಂದು ಲೈನ್ ಬರುತ್ತೆ, ಪ್ರಾಬ್ಲಮ್ಮು ಮನೆದ ಮನಸ್ಸಿಂದ ಪರಿಹಾರ ಒಳಗುಂಟ ಹೊರಗುಂಟ ಅಂತ. ಆ ಲೈನಿಗೆ ತುಂಬಾ ಅರ್ಥ ಇದೆ. ಒಮ್ಮೆ ಅವರೇ ಅದನ್ನು ಕೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬರಬೇಕಂದ್ರೆ ಕಮೆಂಟ್ ಹಾಕಿ, ಟ್ರೈ ಮಾಡ್ತೇವೆ. ನೀವೇನೇನೋ ಕಮೆಂಟ್ ಹಾಕಿದರೆ ಮಾಡಲ್ಲ, ಮತ್ತು ನೀವೇನೇನೋ ಹಾಕ್ತೀರಾ ಕನ್ನಡ ಮಕ್ಕಳು, ನಂಬಕ್ಕಾಗಲ್ಲ. ಬರ್ತೀನಿ.